ಜೀವನಕ್ಕೆ ಅರ್ಥ ಸಿಗಬೇಕು ಅಂದರೆ ನೀನು ನನ್ನ ಜೊತೆ ಆಗಿರಬೇಕು. ನಿನ್ನ ಬಿಟ್ಟರೆ ನನಗೆ ಬೇರೆ ಪ್ರಪಂಚನೇ ಇಲ್ಲ ಅನಿಸುತ್ತೆ ಸೊಪ್ಪು. ನನ್ನ ನಗು, ನನ್ನ ಸಂತೋಷ, ನನ್ನ ಬದುಕು, ನನ್ನ ಜೀವನ ಎಲ್ಲನೂ ನೀನೇ ಸೊಪ್ಪು. ನನ್ನ ಮನಸ್ಸಿಗೆ ಹಿಡಿಸಿರೋ ಹುಡುಗ ನೀನು, ನನ್ನ ಹೃದಯದ ಬಡಿತ ನೀನು. ನನ್ನ ಪ್ರೀತಿನ ಒಪ್ಕೋತೀಯಾ? ಕಲ್ಮಶನೇ ಇಲ್ದಿರೋ ನಿನ್ನ ಪ್ರೀತಿನ ನನಗೆ ಕೊಡ್ತೀಯಾ? ಐ ಲವ್ ಯು ಸುಬ್ಬು. ಶ್ರಾವಣಿ ಅಕ್ಕ, ಶ್ರಾವಣಿ ಅಕ್ಕ. ಹೇಳು ಪಿಂಕಿ, ಯಾಕೆ ಯಾಕೆ ಹಿಂಗೆ ಹೊಡ್ ಬಂದೆ? ಅಕ್ಕ, ಮನೇಲಿ ಏನು ನಡೀತಿದೆ ಅಂತ ನಿನಗೆ ಗೊತ್ತಿಲ್ವಾ? ಎಲ್ಲರೂ ನಿನ್ನ ಮದುವೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿನ್ಗೊಂದು ಒಳ್ಳೆ ಹುಡುಗನ ಹುಡ್ಬೇಕು ಅಂತ ದೊಡ್ಡಪ್ಪ ಹೇಳಿದಾರಂತೆ. ಏ ಕಳ್ಳಿ, ನನ್ನನ್ನು ಹೆದರ್ಸಕ್ಕೆ ಸುಮ್ಮನೆ ಏನೇನೋ ಹೇಳ್ಬೇಡ ನೀನು. ಅಪ್ಪ ಇದ್ಕಿದ ಹಾಗೆ ನನ್ನ ಮದುವೆ ಬಗ್ಗೆ ಯಾಕೆ ಮಾತಾಡ್ತಾರೆ? ಇಲ್ಲ ಅಕ್ಕ, ನನ್ನ ಮಾತು ನಿಜ. ಅಪ್ಪ ಅಮ್ಮ ಅದೇ ವಿಷಯದ ಬಗ್ಗೆನೇ ಮಾತಾಡ್ತಾ ಇದ್ರು. ದೊಡ್ಡಪ್ಪನೇ ಹೇಳಿದಾರಂತೆ. ನಾನು ಸುಳ್ಳು ಹೇಳ್ತಾ ಇಲ್ಲ ಅಕ್ಕ, ನಿಜ, ಪ್ರಾಮಿಸ್. ಪಿಂಕಿ, ನಿನ್ನ ಮಾತು ನಿಜನಾ? ಅಪ್ಪ ಹಾಗೆ ಹೇಳಿದ್ರಂತ? ಹೌದು ಅಕ್ಕ, ದೊಡ್ಡಪ್ಪ ಹೇಳಿದೆ. ಇಂಥ ಡಿಸಿಷನ್ ನಮ್ಮನೇಲಿ ಯಾರು ತಗೋತಾರೆ ನೀನೇ ಹೇಳು? ಹಾಗಾದ್ರೆ ನನಗೇನು ಮಾಡಲಿ? ಇಲ್ಲ, ನಾನು ಈಗಲೇ ಅಪ್ಪನ ಹತ್ರ ಮಾತಾಡಬೇಕು. ಶ್ರಾವಣಿ ಅಕ್ಕ, ಶ್ರಾವಣಿ ಅಕ್ಕ, ಅಕ್ಕ, ಶ್ರಾವಣಿ ಅಕ್ಕ. ಕಾನ್ಫರೆನ್ಸ್ ಮಾಡು ಅಂತ ನಾನೇ ಹೇಳಿದ್ದು. ಒಳ್ಳೆ ಸುದ್ದಿ ಇದೆ ಅಧ್ಯಕ್ಷರೇ. ಬೈ ಎಲೆಕ್ಷನಲ್ಲಿ 3 ಸೀಟಲ್ಲಿ 2 ಸೀಟ್ ನಾವೇ ಗೆಲ್ತೀವಿ ಅಂತ ಹೇಳಿದ್ದಾರೆ. ಅಪ್ಪ ಎಲ್ಲೋದ್ರು? ಅಣ್ಣ, ಈ ಡ್ರೆಸ್ ಹೇಗಿದೆ ನೋಡು. ಎಲ್ಲ ಡಿಸೈನರ್ ವೇರ್ಸು. ಬೇಗ ಆರ್ಡರ್ ಕೊಡಬೇಕು, ಇಲ್ಲ ಅಂದರೆ ಮದುವೆ ಟೈಮಿಗೆ ಸಿಗೋದು ಕಷ್ಟ ಆಗುತ್ತೆ. ನನಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ನೀನೇ ಸೆಲೆಕ್ಟ್ ಮಾಡು, ನಾನು ಅದನ್ನೇ ಹಾಕೊಳ್ತೀನಿ. ಇದು ನೋಡು. ಅಂತೂ ನನ್ನ ತಂಗಿ ನನಗೆ ಮತ್ತೆ ಸಿಕ್ಬಿಟ್ಲು. ಇದೆಲ್ಲ ಆಗಿದ್ದು ಶ್ರಾವಣಿ ಮೇಡಮಿಂದಾನೆ. ಅವರಿಲ್ಲ ಅಂದಿದ್ರೆ ನನ್ನ ತಂಗಿ ನನ್ನ ಹತ್ರ ಮಾತಾಡೋದೇ ಬಿಟ್ಬಿಡ್ತಿದ್ಲು. ವರನ್ನ ಚಿಕ್ಕ ವಯಸ್ಸಿಂದನೂ ಪ್ರೀತಿಯಿಂದ ಸಾಕಿದ್ದೀನಿ. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ನನ್ನನ್ನು ದೂರ ಮಾಡಿದಿದ್ರೆ ಆ ನೋವನ್ನು ನಾನು ಖಂಡಿತ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಶ್ರಾವಣಿ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅಣ್ಣ, ಏನು ಯೋಚನೆ ಮಾಡ್ತಿದ್ಯಾ? ಯಾವ್ದಾದ್ರು ಒಂದು ಡ್ರೆಸ್ನ ಸೆಲೆಕ್ಟ್ ಮಾಡು. ನಾನು ಬೊಟಿಕ್ ಅವ್ರ ಹತ್ರ ಮಾತಾಡಿದ್ದೀನಿ, ಅವರು ಬೇಗ ಸೆಲೆಕ್ಟ್ ಮಾಡು ಅಂತ ಹೇಳಿದ್ದಾರೆ. ನಿನಗೆ ಯಾವ್ದು ಇಷ್ಟನೋ ನೀನು ಅದನ್ನು ಸೆಲೆಕ್ಟ್ ಮಾಡು. ನಿನ್ನ ಇಷ್ಟನೇ ನನ್ನ ಇಷ್ಟ. ಅದೆಷ್ಟೇ ಕಾಸ್ಟ್ಲಿ ಆಗಲಿ ನಾನು ನೋಡ್ಕೊತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ. ಮದುವೆಲಿ ನಿನಗೆ ಯಾವ್ದು ಇಷ್ಟನೋ ಅದೇ ಹಾಕೋಬೇಕು ನೀನು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಬೊಟಿಕ್ ಅವ್ರು ಆಲ್ರೆಡಿ 2-3 ಡಿಸೈನ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಅದರಲ್ಲೇ ಒಂದು ಸೆಲೆಕ್ಟ್ ಮಾಡ್ತೀನಿ. ವಿಶಾಲು ನೋಡು ವಿಶಾಲು, ಅಣ್ಣ ತಂಗಿ ಸಂಬಂಧನ. ತಂಗಿಗೋಸ್ಕರ ಪ್ರಾಣ ಕೊಡೋದಕ್ಕೆ ಸಿದ್ಧವಾಗಿರೋ ಅಣ್ಣ. ಅಣ್ಣನಿಷ್ಟನೇ ತನ್ನಿಷ್ಟ ಅಂತ ಪ್ರತಿಯೊಂದಕ್ಕೂ ಅಣ್ಣನನ್ನೇ ಕೇಳೋ ತಂಗಿ. ಇದೆಲ್ಲ ನೋಡ್ತಾ ಇದ್ರೆ ನನಗೆ ಅಣ್ಣ ತಂಗಿ ಸಿನಿಮಾ ನೆನಪಾಗ್ತಿದೆ. ನಿನಗೇನು ಅನಿಸ್ತಾ ಇದೆ? ಏನೋ ಗೊತ್ತಿಲ್ಲ. ಜಗತ್ತಲ್ಲಿ ಯಾವ ಸಂಬಂಧ ಆದರೂ ಒಳ್ಳೇದಾದರೆ ಉಳ್ಕೊಳ್ಳುತ್ತೆ. ಟೈಮ್ ಸರಿ ಇಲ್ಲದೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಂದರೂ ಪ್ರಾಣ ಕೊಡ್ತೀನಿ ಅನ್ನೋರೆ ಪ್ರಾಣ ಹಿಂಡುವಂಗೆ ಮಾತು ಶುರು ಮಾಡ್ತಾರೆ. ಸುಬ್ಬು, ಮದುವೆ ಖರ್ಚು ಏನೇನು ಅಂತ ನಾನು ಧನಲಕ್ಷ್ಮಿ ಸೇರಿ ಉದ್ದಕ್ಕೊಂದು ಲೀಸ್ಟ್ ಮಾಡಿದ್ವಿ. ಆ ಲೀಸ್ಟನ್ನ ನೀನು ಕೊಡ್ತೀನಿ. ನೀನು ದುಡ್ಡು ಹಂಚ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ.
ಆಮೇಲೆ ಮದುವೆನಲ್ಲಿ ನಾನು ನನ್ನ ಹೆಂಡತಿ ಮಿಂಚ್ತಾ ಇರಬೇಕು, ಮನೆಯವರೆಲ್ಲ ಜಿಗಿ ಜಿಗಿ ಅಂತ ಅನ್ಬೇಕು. ಆಗಲೇ ಮದುವೆಗೆ ಒಂದು ಕಳೆ. ಅದಕ್ಕೆ ನಮ್ಮೆಲ್ರಿಗೂ ಹೊಸ ಬಟ್ಟೆ ತೆಗಿಬೇಕಲ್ಲ, ಅದನ್ನು ಆ ಲಿಸ್ಟಲ್ಲಿ ಸೇರಿಸಿದ್ದೀನಿ. ನಿಂದು ಸೇರಿಸಿದ್ದೀನಿ ಮಮ್ಮಿ. ಹಾಗಾದ್ರೆ ಮನೆಯವ್ರಿಗೆಲ್ರಿಗೂ ನಾನೇ ಸೆಲೆಕ್ಟ್ ಮಾಡ್ತೀನಿ, ಯಾರ್ಯಾರು ಎಲ್ಲೆಲ್ಲಿ ತಗೊಬೇಕು ಅಂತ ನಾನೀಗ ಆಲ್ರೆಡಿ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಅಣ್ಣ ಏನಂತ್ಯಾ, ನೀನಂತೂ ನನ್ನ ಮದ್ವೆಲಿ ಮಿಂಚ್ತಾ ಇರಬೇಕು. ಬರು ಅಣ್ಣ ಹೀರೋ ಥರ ಕಾಣಿಸ್ತೇನೆ ಅಂತ ಮಾತಾಡ್ತಿರ್ಬೇಕು. ಥರ ಏನು ಬಂದೆ, ನನ್ನ ಮಗ ಹೀರೋನೇ. ಮನೆಯವರೆಲ್ಲರೂ ಇಷ್ಟು ಖುಷಿಯಾಗಿದ್ದಾರೆ. ಇವರೆಲ್ಲರ ಖುಷಿಗೂ ಕಾರಣ ಆಗಿರೋ ಶ್ರಾವಣಿ ಮೇಡಮ್ಮು ಯಾವಾಗಲೂ ಖುಷಿಯಾಗಿರಬೇಕು. ಅದೇನೇ ಆಗಲಿ ಅವ್ರ ಪ್ರೀತಿನ ನಾನು ಗೆಲ್ಲಿಸ್ಕೊಡ್ಬೇಕು. ಅವ್ರು ಪ್ರೀತಿಸ್ತಿರೋ ಹುಡುಗನೇ ಅವ್ರಿಗೆ ಸಿಗೋ ಹಾಗೆ ನಾನು ಮಾಡಬೇಕು. ಅಣ್ಣ ಇದು ಚೆನ್ನಾಗಿದೆ. ಅಪ್ಪ ಯಾಕಿಂತ ನಿರ್ಧಾರ ಮಾಡಿದ್ದಾರೆ? ಅದು ಇದ್ಕಿದ ಹಾಗೆ ನನಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದಾರೇನೋ ಸರಿ. ಹಾಗಂತ ಯಾರ್ಯಾರ ಜೊತೆನೂ ಮದುವೆ ಫಿಕ್ಸ್ ಮಾಡಿದ್ರೆ ನಾನಂದು ಒಪ್ಪಲ್ಲ. ನನ್ನ ಜೀವನ ಎಲ್ಲ ಸುಬ್ಬುನೇ. ಆದರೆ ಆ ವಿಷಯನ ನಾನು ಇನ್ನೂ ಸುಬ್ಬು ಹತ್ರನೇ ಮಾತಾಡಿಲ್ಲ. ಇನ್ನು ಮನೆಯವ್ರ ಹತ್ರ ಹೇಗೆ ಹೇಳಿ? ಅಕ್ಕ, ನಿಂಗೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ವಾ? ನನ್ನ ಮಾತನ್ನ ನೀನು ನಿಜ ಅಂತ ತಿಳ್ಕೊಬೇಕಂದ್ರೆ ದೊಡ್ಡಪ್ಪನೇ ಕೇಳಬೇಕಾ? ನಿನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ ಪಿಂಕಿ. ಅಪ್ಪ ಇದ್ಕಿದ ಹಾಗೆ ಯಾಕೆ ನಿರ್ಧಾರ ತಗೊಂಡ್ರು? ನನ್ನ ಮದುವೆ ಬಗ್ಗೆ ನನ್ನ ಜೊತೆ ಮಾತಾಡ್ಬೇಕು ತಾನೆ. ಅದು ಅಲ್ಲದೆ ನಾನು ಚಿಕ್ಕಪ್ಪ, ಅಪ್ಪ ಎಲ್ಲಿದ್ದಾರೆ? ಅಣ್ಣನ ಹುಡುಕ್ತಾ ಇದೀಯಾ? ಯಾಕಮ್ಮ? ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನೀನು ಅಣ್ಣನ ಹತ್ರ ಮಾತಾಡ್ತೀಯಾ? ಏನಂತ? ಯಾವ ವಿಷಯದ ಬಗ್ಗೆ? ಅದು ನಾನು ಅಪ್ಪನ ಹತ್ರನೇ ಮಾತಾಡ್ತೀನಿ. ಅಣ್ಣ ಮೇಲೆ ಕಾರಿಡಾರಲ್ಲಿ ವಾಕ್ ಮಾಡ್ತಿದ್ದ. ಅದೇನೋ ಪಾರ್ಟಿ ಪ್ರೆಸಿಡೆಂಟ್ರಿಗೆ ಫೋನ್ ಮಾಡಬೇಕು ಅಂತಿದ್ದ. ಮೋಸ್ಟ್ಲಿ ಮಾಡಿರ್ತಾನೆ. ಅವನ ಮಾತು ಮುಗಿಯೋದು ನಿನಗೆ ಗೊತ್ತಲ್ಲ, ಲೇಟ್ ಆಗುತ್ತೆ. ಒಂದು ಕೆಲಸ ಮಾಡು, ಈಗ ನೀನೋಗಿ ಮಲ್ಕೋ, ಬೆಳಗ್ಗೆ ಮಾತಾಡೋದಾಯ್ತು. ಇಲ್ಲ ಚಿಕ್ಕಪ್ಪ, ನಾನು ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕು. ಹೇಳದ್ನಲ್ಲ ಪುಟ್ಟ, ಅವನು ಪಾರ್ಟಿ ಪ್ರೆಸಿಡೆಂಟ್ ಜೊತೆ ಮಾತಾಡ್ತಿರ್ತಾನೆ. ಈ ಟೈಮಲ್ಲಿ ನೀನು ಅಲ್ಲಿ ಹೋಗೋದು ಸರಿನಾ? ಶ್ರಾವಣಿ ಅಕ್ಕ, ಇಲ್ಲ ದೊಡ್ಡಪ್ಪನ ಕೋಪ ಬರುತ್ತೆ. ಅದಕ್ಕೆ ಒಂದು ಕೆಲಸ ಮಾಡು, ಈಗ ನೀನು ಮಲ್ಕೋ, ಅದೇನು ಮಾತಾಡಬೇಕೋ ಬೆಳಗ್ಗೆ ಮಾತಾಡೋದಾಯ್ತು. ಸರಿ ಚಿಕ್ಕಪ್ಪ, ನಾಳೆನೇ ಮಾತಾಡ್ತೀನಿ. ಚಿಕ್ಕಪ್ಪ, ಅಪ್ಪ ಎಲ್ಲಿದ್ದಾರೆ ಅಂದ್ರಿ? ಮೇಲೆ ಕಾರಿಡಾರಲ್ಲಿ. ನೀನಲ್ಲಿ ಹೋಗ್ಬೇಡ ಮತ್ತೆ. ಕಾರಿಡಾರಲ್ಲಿ ರೂಮ್ ಹತ್ರ ಕಾರ್ಡ್. ಅಕ್ಕ, ಕಾಡಲ್ಲ, ಕಾರಿಡಾರ್. ಅದೇ ಪಿಂಕಿ, ಕಾರ್ಡ್ ರೂಮ್. ಅಯ್ಯಯ್ಯೋ, ಅಲ್ಲಿ ಗ್ರೀಟಿಂಗ್ ಕಾರ್ಡ್ ಇತ್ತು. ಅಪ್ಪ ಏನಾದರೂ ಅದನ್ನ ನೋಡಿದ್ರೆ ಸತ್ತೇ ನಾನು. ಅಕ್ಕ, ಆ ವಿಷಯದ ಬಗ್ಗೆನೇ ಮೀಟಿಂಗಲ್ಲಿ ಮಾತಾಡಬೇಕು ಅಂತಿದ್ದೀನಿ. ಹಾಂ, ನೀವು ಹೇಳಿ ಸರಿಯಾಗೇ ಇದೆ, ಪ್ರಸ್ತಾಪ ಮಾಡ್ತೀನಿ. ಹೌದಾ? ಸರಿ, ಒಂದ್ಸಲಿ ಹೇಳಿ ಬರ್ಕೊಂಬಿಡ್ತೀನಿ. ಸರಿ, ಒಂದು ನಿಮಿಷ. ಅಯ್ಯೋ, ಅಪ್ಪ ಏನಾದರೂ ಆ ಗ್ರೀಟಿಂಗ್ ಕಾರ್ಡ್ ನೋಡ್ಬಿಟ್ರೆ ಅಷ್ಟೇ. ಸರಿ
ಹಾಗಾದರೆ ವಾಟ್ಸಪ್ಗೆ ಕಳಿಸ್ಬಿಡಿ, ಸುಮ್ಮನೆ ಬರ್ಕೊಳ್ಳೋದೆಲ್ಲ ಯಾಕೆ? ಹಾಂ, ಓಕೆ, ಸರಿ, ಓಕೆ. ಗ್ರೀಟಿಂಗ್ ಎಲ್ಲೋಯ್ತು? ಎಲ್ಲೋಯ್ತು? ನೀವು ಇಲ್ಲೇ ಇಟ್ಟಿದ್ನಲ್ಲ. ಶ್ರಾವಣಿ ಅಕ್ಕ ಏನು ಹುಡುಕ್ತಿದ್ಯಾ? ಪಿಂಕಿ, ನಾನಿಲ್ಲಿ ಒಂದು ಗ್ರೀಟಿಂಗ್ ಕಾರ್ಡ್ ಇಟ್ಟಿದ್ದೆ ಪಿಂಕಿ, ಎಲ್ಲೂ ಕಾಣಿಸ್ತಾ ಇಲ್ಲ. ನೀನೇನಾದರೂ ನೋಡಿದ್ಯಾ? ಇಲ್ಲ ಅಕ್ಕ, ಗ್ರೀಟಿಂಗ್ ಕಾರ್ಡಾ? ಅಕ್ಕ, ಗ್ರೀಟಿಂಗ್ ಕಾರ್ಡ್ಗೆ ಏನಾದರೂ ಕಾಲಿರುತ್ತೆ ಓಡಾಡೋಕ್ಕೆ? ಗಾಳಿಗೆ ಇಲ್ಲೇ ಎಲ್ಲ ಹಾರೋಗಿರುತ್ತೆ ಬಿಡು, ಸಿಗುತ್ತೆ. ಇಲ್ಲ ಪಿಂಕಿ, ಇಲ್ಲ ಅಷ್ಟೊಂದು ಗಾಳಿ ಇಲ್ಲ, ಅದು ಹೋಗಲ್ಲ. ಹಾಗೆ ಎಲ್ಲೋಯ್ತು ಗೊತ್ತಾಗ್ತಾ ಇಲ್ಲ. ಓ, ಆಗ ದೊಡ್ಡಪ್ಪ ಇಲ್ಲೇ ಓಡಾಡ್ತಿದ್ರಲ್ಲ, ಅವ್ರು ತಗೊಂಡೋದ್ರು ಅನ್ಸುತ್ತೆ. ಇಲ್ಲ ಪಿಂಕಿ, ನಾನು ಅವ್ರ ಕೈ ನೋಡಿದೆ, ಅವ್ರ ಕೈಯಲ್ಲಿ ಏನೂ ಇರಲಿಲ್ಲ. ಹೌದಾ? ಹಾಗಾದ್ರೆ ಇಲ್ಲೆಲ್ಲ ಬಿದ್ದಿರುತ್ತೆ ಬಿಡು, ಹುಡ್ಕೋಣ. ಅಯ್ಯಯ್ಯೋ ದೇವ್ರೆ, ಆ ಗ್ರೀಟಿಂಗ್ ಕಾರ್ಡ್ ಮನೇಲಿ ಯಾರ ಕೈಗಾದ್ರೂ ಸಿಕ್ಕಿದ್ರೆ? ಅಷ್ಟಕ್ಕೂ ಅದೇನು ಗ್ರೀಟಿಂಗ್ ಕಾರ್ಡ್ ಅಕ್ಕ? ಅದು ನನ್ನ ಫ್ರೆಂಡ್ ಬರ್ತ್ಡೇ, ಅವಳಿಗೆ ವಿಶ್ ಮಾಡೋಕ್ಕೆ ಅಂತ ಒಂದು ಗ್ರೀಟಿಂಗ್ ಕಾರ್ಡ್ ತಂದಿದೆ ಅಷ್ಟೇ. ಹೋಗಿ ನೀನು ಮಲ್ಕೊ ಹೋಗು. ಅಯ್ಯಯ್ಯೋ ದೇವ್ರೆ, ಆ ಕಾರ್ಡ್ ಮನೇಲಿ ಯಾರ ಕೈಗಾದ್ರೂ ಸಿಕ್ಕಿದ್ರೆ? ಆ ಕಾರ್ಡ್ ಯಾರಿಗೆ ಸಿಕ್ಕಿದ್ರೆ ನನಗೇನು? ಅಪ್ಪಂಗೆ ನಾನು ಈ ವಿಷಯ ಹೇಳಿ ಒಪ್ಪಿಸ್ಬೇಕು. ಬೇರೆ ಯಾರಿಗೆ ಗೊತ್ತಾದರೂ ನನಗೇನು ಚಿಂತೆ ಇಲ್ಲ. ಸುಬ್ಬುನೇ ನನ್ನ ಗಂಡ ಅಂತ ನಾನು ಈಗಾಗಲೇ ಒಪ್ಕೊಂಡಿದ್ದಾಗಿದೆ. ಇಡೀ ಊರಿಗೆ ಈ ವಿಷಯ ಗೊತ್ತಾದರೂ ನಾನು ಹೆಮ್ಮೆ ಪಡ್ತೀನಿ ಹೊರತು ಹೆದರ್ಕೊಳ್ಳಲ್ಲ. ಆದರೂ ಅದನ್ನು ಯಾರು ತಗೊಂಡಿರ್ಬೋದು? ಸುಬ್ಬು, ಚಿನ್ನದ ರೇಟ್ ಕಮ್ಮಿ ಆಗಿದೆ ಅಂತ ಕಣೋ. ಹೋದ ವಾರಕ್ಕಿಂತ ಈ ವಾರ 500 ರೂಪಾಯಿ ಕಮ್ಮಿ ಆಗಿದೆ. ಹೌದಾ? ಸದ್ಯ ನಾವು ಹಿಂದಿನ ವಾರ ಒಡವೆ ಮಾಡ್ಸಕ್ಕೆ ಹೋಗದೇ ಇದ್ದಿದ್ದು ಒಳ್ಳೇದಾಯ್ತು. ಹೇಗಿದ್ರು ಅಣ್ಣ ದುಡ್ಡು ಕಮ್ಮಿ ಆಗಿದೆ, ನಾಳೆನೇ ಹೋಗಿ ಒಡವೆ ಮಾಡ್ಸಕ್ಕೆ ಹಾಕ್ಬರೋಣ. ನಾಳೆನೇ ಅಂದರೆ ಸ್ವಲ್ಪ ಕಷ್ಟ ಆಗುತ್ತಮ್ಮ. ನನಗೊಂದು 2 ದಿನ ಟೈಮ್ ಕೊಡು, ಯಾವುದೋ ಒಂದು ದುಡ್ಡು ಬರೋದಿದೆ, ಆಮೇಲೆ ಎಲ್ಲರೂ ಹೋಗಿ ಒಡವೆ ಮಾಡ್ಸಕ್ಕೆ ಹಾಕಿ ಬಂದ್ಬಿಡೋಣ. ಅಣ್ಣ, ನಾವು ಹೋಗಿ ಡಿಸೈನ್ ಸೆಲೆಕ್ಟ್ ಮಾಡಿ ಅಡ್ವಾನ್ಸ್ ಕೊಟ್ಬರೋಣ. ಪೂರ್ತಿ ದುಡ್ಡು ಇವಾಗಲೇ ಕೊಡಬೇಕಾಗಿಲ್ಲ. ಅಡ್ವಾನ್ಸ್ ಕೊಟ್ಟರೆ ಇವತ್ತಿನ ರೇಟಿಗೆ ಫಿಕ್ಸ್ ಮಾಡ್ತಾರೆ. ಇನ್ನು ನಾಳೆ ನಾಡಿದ್ದು ಅಂದರೆ ಮತ್ತೆ ರೇಟ್ ಜಾಸ್ತಿ ಆಗತ್ತಲ್ವಾ? ಅಯ್ಯೋ ದಡ್ರ, ಚಿನ್ನದ ಗೊಂಬೆನೇ ಈ ಮನೆಗೆ ಬರೋಕ್ಕೆ ತುದಿಗಾಲಲ್ಲಿ ನಿಂತಿದ್ರೆ ಅದನ್ನು ಗಮನಿಸ್ತಿ ಚಿನ್ನದ ರೇಟ್ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಏನು ಹೇಳಬೇಕಪ್ಪ ನಿಮ್ಮ ದಡ್ಡತನಕ್ಕೆ. ಕಾರ್ತಿಕೇಯ, ಅಲ್ಲ ನೋಡ, ನೀನು ಎಲ್ಲೋ ಕೆಲಸನೂ ನೀನು ಒಬ್ಬನೇ ತಲೆ ಮೇಲೆ ಹೊತ್ಕೊಂಡು ಮಾಡ್ಕೋಬೇಡ. ಸಣ್ಣ ಪುಟ್ಟ ಕೆಲಸ ಏನಿದ್ರು ನನಗೆ ಹೇಳು, ನಾನು ಮಾಡ್ತೀನಿ. ದೊಡ್ಡ ದೊಡ್ಡ ಕೆಲಸ ಇದ್ರೆ ಇದ್ದರಿದ್ರಂಗೆ ಹೇಳು, ಮಾಡ್ತಾರೆ. ಸುಮ್ಮನೆ ಕುಂತಿರ್ತಾರೆ ಮನೆಯಲ್ಲಿ. ಆದರೆ ಕೆಲಸ ಎಲ್ಲ ಮಾಡ್ತೀವಿ, ದುಡ್ಡು ನೀನು ಕೊಡ್ಬೇಕಪ್ಪ. ಪರವಾಗಿಲ್ಲ ಕಾಂತ, ಮತ್ತೆ ನೀವು ಮನೆ ಕೆಲಸ ಏನಿದೆ ಅದನ್ನ ನೋಡ್ಕೊಳ್ಳಿ ಸಾಕು, ಮಿಕ್ಕಿದೆಲ್ಲ ನಾನು ನೋಡ್ಕೊತೀನಿ. ಅಯ್ಯೋ ಪಾಪ ಕಾರ್ತಿಕೇಯ, ನಿನ್ನ ಕಷ್ಟ ನೋಡಿದ್ರೆ ಕಣ್ಣಲ್ಲೆಲ್ಲ ನೀರು ಬರುತ್ತಪ್ಪ. ಕಷ್ಟನಾ?
ಇದ್ಯಾವುದು ಕಷ್ಟದಿಂದ ಮಾಡ್ತಿಲ್ಲ ಕಾಂತಮ್ಮತ್ತೆ, ಎಲ್ಲ ಇಷ್ಟಪಟ್ಟೆ ಮಾಡ್ತಾ ಇರೋದು. ನನ್ನ ತಂಗಿ ಮದುವೆಗಿಂತ ಸಂತೋಷವಾಗಿರೋ ವಿಚಾರ ನನ್ನ ಜೀವನದಲ್ಲಿ ಇನ್ನೇನಿದೆ ಹೇಳಿ? ಹೌದೌದು, ಯಾವುದೂ ಇಲ್ಲ. ಇಂಥ ದೊಡ್ಡ ಸಂಭ್ರಮಕ್ಕೆ ಅಲ್ಲ ನೋಡ, ಸುಮ್ಮನೆ ಕೇಳ್ತಾ ಇದ್ದೀನಿ, ತಿಳಿದೇ ಕೇಳ್ತಾ ಇದ್ದೀನಿ ಅಂತ ಅನ್ಕೋ. ಇಂಥ ದೊಡ್ಡ ಸಂಭ್ರಮಕ್ಕೆ ನಿಮ್ಮ ಎಜುಕೇಷನ್ ಮಿನಿಸ್ಟ್ರು ಇದಕ್ಕೇನು ಸಹಾಯ ಮಾಡಲ್ವೇ ಫೈನಾನ್ಸಿಯಲಿ? ಯಜಮಾನ್ರು ನಮ್ಮ ಮನೆಗೆ ಮಾಡಿರೋ ಸಹಾಯನೇ ಸಾಕು ಕಾಂತಮ್ಮತ್ತೆ. ನಾನು ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಅವರಿಂದ. ಅವರು ನಮ್ಮ ಮನೆಗೆ ಆಶೀರ್ವಾದ ಮಾಡಿದ್ರೆ ಸಾಕು, ಇನ್ನೇನು ಬೇಡ. ಏನು ಬೇಡಂತೆ ಕಣ. ಚೆನ್ನಾಗಿ ಹೇಳ್ದೆ ನೀನು. ಕೇಳಿದ್ರು ಅಷ್ಟೇ, ಕೇಳದೆ ಇದ್ರು ಅಷ್ಟೇ. ಮಿನಿಸ್ಟ್ರು ಮನೆಯವರು ಮಾಡದೇ ಇರ್ತಾರ? ಮದುವೆ ಧಾಮ್ ಧೂಮ್ ಅಂತ ಆಗುತ್ತೆ. ನೀನು ತಲೆ ಕೆಡ್ಸ್ಕೊಬೇಡ ಅಕ್ಕ. ನಾನು ಆ ಒಡವೆ ಬಗ್ಗೆ ಏನೂ ಮಾತಾಡಲೇ ಇಲ್ಲ. ಹುಡುಗಿಗೆ ಎಷ್ಟು ಒಡವೆ ಹಾಕ್ತಾರೋ ಏನೋ. ಮೈ ತುಂಬ ಒಡವೆ ಹಾಕ್ತಾರೆ, ಕೈ ತುಂಬ ಕೊಟ್ಟು ಮನೆ ತುಂಬಿಸ್ಕೊಡ್ತಾರೆ. ಮಿನಿಸ್ಟ್ರು ಮಗಳೇ ಈ ಮನೆನ ನಮ್ಮ ಮನೆ ಅಂದಿದ್ದಾಳೆ. ಆ ಅರ್ಥದಲ್ಲಿ ನಾವು ಮಾಡ್ತಿರೋದು ಮಿನಿಸ್ಟ್ರು ಮನೆ ಸಂಬಂಧ. ಅವ್ರನ್ನ ಅದು ಕೊಡಿ ಇದು ಕೊಡಿ ಅಂತ ನಾವೇನು ಕೇಳೋದು ಬೇಡ. ಮೊದಲು ಮದುವೆ ಆಗಲಿ, ಆಮೇಲೆ ಆ ಮಿನಿಸ್ಟ್ರು ಹೆಸರು ಹೇಳ್ಕೊಂಡೆ 3 ತಲೆಮಾರ್ಗಾಗುವಷ್ಟು ಮಾಡ್ಕೋಬೋದಕ್ಕ. ಅದನ್ನು ನಾನು ನಿನ್ಗೆ ಹೇಳ್ಕೊಡ್ತೀನಿ, ನೀನೇನು ಯೋಚನೆ ಮಾಡಬೇಡ. ಯಜಮಾನ್ರ ಮನೆ ಅಂದರೆ ನಮಗೆ ದೇವಸ್ಥಾನ ಸಮಾನ. ಯಜಮಾನ್ರು ನಮಗೆ ದೇವರಿದ್ದ ಹಾಗೆ. ದೇವಸ್ಥಾನದಲ್ಲಿ ದೇವರ ಆಶೀರ್ವಾದಕ್ಕೆ, ದೇವ್ರ ಪ್ರಸಾದಕ್ಕೆ ಕೈ ಚಾಚಬೇಕೇ ಹೊರತು ಆ ಉಂಡಿಯಲ್ಲಿರೋ ಕಾಸು ನಮಗೆ ಸಿಕ್ಕಬೇಕು ಅಂತ ಆಸೆ ಪಡೋದು ತಪ್ಪು. ಆ ಮನೆ ಋಣ ನಮ್ಮ ಮೇಲೆ ಬೆಟ್ಟದಷ್ಟಿದೆ. ಇಡೀ ಜೀವನ ನಾವು ಕಷ್ಟಪಟ್ಟು ದುಡಿದ್ರೂ ಅವ್ರ ಋಣ ನಾವು ತೀರ್ಸೋಕ್ಕಾಗೋದಿಲ್ಲ. ಯಜಮಾನ್ರು ತಗೊಳ್ಳಿಂತ ಕೈ ನೀಡಿ ಕೊಟ್ಟರು ಕೂಡ ನಾವು ಬೇಡ ಅನ್ಬೇಕೇ ಹೊರತು ನಾವು ಯಾವತ್ತೂ ಕೈ ಚಾಚಕ್ಕೆ ಹೋಗ್ಬಾರ್ದು. ನೋಡಿ, ಮತ್ತೆ ಇನ್ಯಾವತ್ತೂ ಈ ರೀತಿ ಯೋಚನೆ ಮಾಡಬೇಡಿ. ಮುಗೀತು. ಮಿನಿಸ್ಟ್ರು ಮನೆ ಸಂಬಂಧ ಆಗುತ್ತೆ, ಮಿನಿಸ್ಟ್ರು ಮನೆ ಮಗಳು ಸೊಸೆಯಾಗಿ ಬರ್ತಾಳೆ ಅಂತ ನಾನು ಕನಸು ಕಾಣ್ತಿದ್ರೆ, ಇವರು ಆ ಮಿನಿಸ್ಟ್ರೇ ಮನೆ ದೇವರು, ಅವ್ರ ಕಾಲ ಹತ್ರ ಇದ್ದು ಬಿಡ್ತೀವಿ ಅಂತಾರೆ. ಇವ್ರಿಗೇನು ಗೊತ್ತು, ನಾಳೆ ದಿನ ನಮ್ಮ ಸುಬ್ರಹ್ಮಣ್ಯ, ನಮ್ಮ ಕಾರ್ತಿಕೇಯನ ಕಾಲ ತೊಳೆದು ಕನ್ಯಾದಾನ ಮಾಡಿಕೊಡೋರೇ ಆ ಮಿನಿಸ್ಟ್ರು ಅಂತ. ಎಂಥ ಈಡಿಯಟ್ ಮಾಡು. ಹೋಗಿ ಹೋಗಿ ಮನೆ ಕೆಲಸದವ್ರನ್ನ ಇಷ್ಟಪಡ್ತೀಯಲ್ಲ. ಈ ವಿಷಯ ಗೊತ್ತಾದಾಗಿಂದ ನಂಗೆ ಮೈಯೆಲ್ಲ ಉರಿತಾ ಇದೆ. ಮಾಡಿ ಕಾಮ್ ಡೌನ್. ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಾನು ಈಗಾಗಲೇ ವೀರು ಹತ್ರ ಈ ವಿಷಯದ ಬಗ್ಗೆ ಮಾತಾಡಿದ್ದೇನೆ. ಹೇಗಾದರೂ ಅವ್ನು ಬ್ರೈನ್ ವಾಶ್ ಮಾಡಿ ಅವನು ನಿನ್ನನ್ನು ಒಪ್ಕೊಳ್ಳೋ ಹಾಗೆ ಮಾಡ್ತೇನೆ. ಮಾಮ್, ಯಾಕೆ ನಾವೇ ಮೊದಲು ಶ್ರಾವಣಿ ಸುಬ್ಬನ್ನ ಇಷ್ಟಪಡ್ತೀಯಳ ಅಂತ ಮಾವಂಗೆ ಹೇಳ್ಬಿಟ್ರೆ, ಅವಾಗ ಮಾವನೇ ಅವಳಿಗೆ ಚೆನ್ನಾಗಿ ಬೈದು ನನಗೆ ಕೊಟ್ಟು ಮದುವೆ ಮಾಡ್ತಾರಲ್ಲ. ಇಲ್ಲ ಮಾಡಿ, ಹಾಗಾಗಲ್ಲ. ಒಂದು ವೇಳೆ ವೀರು ಸುಬ್ಬನ ಒಪ್ಕೊಂಡ್ಬಿಟ್ರೆ ಹಾಗೇನು ಮಾಡ್ತೀಯ? ಹೌದಲ್ವ ಮ್ಯಾಮ್? ಹಾಗೇನಾದರೂ ಆದರೆ ಏನು ಮಾಡೋದು? ಅದಕ್ಕೆ ಹೇಳಿದ್ದು, ಇದನ್ನು ನಿಧಾನಕ್ಕೆ ಹ್ಯಾಂಡಲ್ ಮಾಡಬೇಕು. ಇದು ತುಂಬ ಸೂಕ್ಷ್ಮವಾದ ವಿಷಯ. ನಿಧಾನವಾಗಿ ನಾವು ವೀರು ಮನಸ್ಸನ್ನ ಗೆಲ್ಲಬೇಕು. ಅಷ್ಟರಲ್ಲಿ ಆ ಸುಬ್ಬು ಶ್ರಾವಣಿನ ಆರಿಸ್ಕೊಂಡು ಹೋಗ್ಬಿಟ್ರೆ? ಸುಬ್ಬುಗೆ ಅಷ್ಟೆಲ್ಲ ಧೈರ್ಯ ಇಲ್ಲ ಮಾಮ್. ಪ್ರೀತಿ ವಿಚಾರದಲ್ಲಿ ಎಂಥವ್ರಿಗಾದ್ರೂ ಧೈರ್ಯ ಬಂದ್ಬಿಡುತ್ತೆ. ಅದು ಅಲ್ಲದೆ ಅವರಿಬ್ರು ಯಾವಾಗಲೂ ಜೊತೆಲೇ ಇರ್ತಾರೆ. ನೀನೇ ನೋಡಿದ್ಯಲ್ಲ, ಆ ಶ್ರಾವಣಿ ಯಾವಾಗಲೂ ಸುಬ್ಬು ಸುಬ್ಬು ಅಂದ್ಕೊಂಡು ಓಡಾಡ್ತಿರ್ತಾಳೆ. ಅದೇ ಅದನ್ನೇ ನಾವು ಮೊದಲು ತಡಿಬೇಕಾಗಿರೋದು. ಹೇಗಾದ್ರೂ ಮಾಡಿ ಆ ಶ್ರಾವಣಿ ಸುಬ್ಬನ ದೂರ ಮಾಡಬೇಕು. ದೂರ ಮಾಡೋದೇನು? ಸುಬ್ಬನ ಪರ್ಮನೆಂಟ್ ಆಗಿ ಪ್ರಪಂಚದಿಂದನೇ ದೂರ ಕಳಿಸ್ಬೇಡ. ಬೇಡ ಮಾಡಿ. ಈಗ ನಾವು ಯಾರನ್ನು ಕೊಲ್ಲಕ್ಕೆ ಹೋಗ್ಬಾರ್ದು. ನಾವು ಆ ರೀತಿ ಪ್ಲ್ಯಾನ್ ಮಾಡಿದಾಗೆಲ್ಲ ನಮ್ಮ ಐಡಿಯಾಸ್ ಫ್ಲಾಪ್ ಆಗಿದೆ. ಈಗ ನಮ್ಮ ಟಾರ್ಗೆಟು ಆ ಶ್ರಾವಣಿ ಸುಬ್ಬನ ದೂರ ಮಾಡಬೇಕು ಅಂದ್ಕೊಳ್ಳೋದೇ ಹೊರತು ಆ ಸುಬ್ಬನ ಕೊಲ್ಲೋದಲ್ಲ. ಮಾಮ್,
ಮತ್ತು ಈ ಗ್ರೀಟಿಂಗ್ ಕಾರ್ಡ್ ಇದರಲ್ಲಿರೋ ಪ್ರೀತಿ ಏನು ಕತೆ? ಸುಟ್ಟು ಬೂದಿ ಆಗಬೇಕು.